ಗುರುಜಿ, ಹಾಗಿದ್ರೆ ಇನ್ನುಳಿದ ರಾಶಿಗಳ ಬಗ್ಗೆ ನೋಡೋದಾದ್ರೆ ಎಲ್ರಿಗೂ ಸಹಜವಾಗಿ ಪ್ರಶ್ನೆ ಇರುತ್ತೆ, ಈ ವರ್ಷ ಏನಾಗತ್ತೆ ಏನು ಅಂತ. ಬೇರೆ ರಾಶಿಗಳ ಬಗ್ಗೆ ನೋಡೋದಾದ್ರೆ ಗುರುಜಿ. ನೋಡಿ, ಮಿಥುನ ರಾಶಿಗೆ ಹೇಗಿರುತ್ತೆ ವರ್ಷ ಯುಗಾದಿಯಿಂದ ಯುಗಾದಿ ಅಂತ ಹೇಳಿದ್ರೆ, ಯಾವಾಗಲೂ ಜನ್ಮದಲ್ಲಿ ಗುರು ಇದ್ದಾಗ ಯಾವಾಗೂ ದುಃಖ, ಯೋಚನೆ, ಚಿಂತೆ ಕಾಡುವಂಥದ್ದು ಇರುತ್ತೆ. ಸೊ ಅದೇ ಸಹಜವಾಗಿ ಇವರಿಗೆ ಎಷ್ಟೇ ಸಂಪಾದನೆ ಮಾಡಿದ್ರೂ ಒಂದಷ್ಟು ಖರ್ಚುಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ. ಮಿಥುನ ರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ಕರ್ಮಾಧಿಪತಿ ಇರುವಂಥದ್ದು ನಾವು ನೋಡ್ಬೋದು. ಯಾಕಂತ ಹೇಳಿದ್ರೆ ಮಿಥುನ ರಾಶಿಗೆ 10ನೇ ಮನೆ ಬಂದು ಮೀನ ರಾಶಿ ಆಗಿರುತ್ತೆ. ಮೀನ ರಾಶಿಯಲ್ಲಿ ಈಗಾಗಲೇ ಶನಿ ಇರೋದ್ರಿಂದ ಕೆಲಸದ ಒತ್ತಡಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ. ಅಕಸ್ಮಾತ್ ಕೆಲಸಕ್ಕೆ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದಾರೆ ಹೊಸದಾಗಿ ಅಂತ ಹೇಳಿದ್ರೆ ಕೆಲಸ ಸಿಗೋದು ಬೇಗ ಆಗೋದೇ ಇಲ್ಲ. ನಿಧಾನ ಯಾವುದೇ ಕೆಲಸ ಕಾರ್ಯಗಳಾದ್ರೂ ಉದ್ಯೋಗದ ವಿಚಾರದಲ್ಲಿ ವಿಳಂಬ ಆಗುವಂಥದ್ದು ಇರುತ್ತೆ. ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿರುವಂಥ ದುಡ್ಡು ಬರಬೇಕಾದ್ರೂ ಭಾಳ ಲೇಟ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದು ಒಂದಷ್ಟು ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಮತ್ತು ಅದ್ರ ಜೊತೆಗೆ ಯಾವಾಗ ದ್ವಿತೀಯ ಸ್ಥಾನಕ್ಕೆ ಪ್ರವೇಶ ಮಾಡ್ತಾನೆ ಗುರು, ಆವಾಗಿಂದ ಒಂದಷ್ಟು ಒಳ್ಳೆ ಫಲಗಳನ್ನು ನಿರೀಕ್ಷೆ ಮಾಡಬಹುದು. ಯಾವಾಗ ಜನ್ಮದಲ್ಲಿದ್ದಾಗ ಒಂದಷ್ಟು ಯೋಚನೆ, ಚಿಂತೆ, ಕೆಲಸದ ಒತ್ತಡಗಳು ಇವೆಲ್ಲವೂ ಜಾಸ್ತಿ ಆಗುವಂಥದ್ದು ಇರುತ್ತೆ. ಸಂಪಾದನೆ ಚೆನ್ನಾಗಿರುತ್ತೆ, ಖರ್ಚುಗಳು ಜಾಸ್ತಿ ಆಗುವಂಥದ್ದಿರುತ್ತೆ. ಆದರೆ ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಯಾವುದೇ ಒಂದು ಗ್ರಹ ಅದರಲ್ಲಿ ಶುಭ ಗ್ರಹಗಳು ಉಚ್ಚ ಸ್ಥಾನಕ್ಕೆ ಹೋದಾಗ 1ಕ್ಕೆ 4 ಪಟ್ಟು ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದು ಅಂತ ಹೇಳುತ್ತೆ. ಅದೇ ರೀತಿ ಈ ವರ್ಷ ಯುಗಾದಿಯ ನಂತರ ಜೂನ್ 1ನೇ ತಾರೀಕಿಗೆ